ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ, ನಿಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬೆ ಕಾರ್ಯಕ್ರಮ. ನೋಡಿ ವೀಕ್ಷಕರೇ, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇಲ್ದವರು ಅಯ್ಯೋ ಮಕ್ಕಳ ಅಂತ ಹೇಳ್ತಾರೆ. ಮಕ್ಕಳನ್ನ ಹೆತ್ತು ಅಡುಗೆ ಮಾಡೋಕ್ಕಾಗದೆ ಕಷ್ಟಪಡೋರು. ಸುಮ್ಮನೆ ತಮಾಷೆ ಮಾಡಿದೆ ವೀಕ್ಷಕರೇ. ನಾನು ಯಾಕೆ ಈ ಸಾಲುಗಳನ್ನು ಹೇಳಿದೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಹಾಡಿರೋ ಅಂಥ ಒಂದು ಫೇಮಸ್ ಗೀತೆ ಇದು. ನೋಡಿ, ಮಕ್ಕಳಿಗೆ ರುಚಿಯಾದಂಥ ಅಡುಗೆ ಮಾಡಿ ಅವ್ರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂದರೆ ಎಲ್ಲರ ತಾಯಂದ್ರೆ ಸಮಸ್ಯೆ ಇದು. ಸೊ ಈ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಹಾಗೆ ಪ್ರೀತಿಯಿಂದ ತಾಳ್ಮೆಯಿಂದ ಅಡುಗೆ ಮಾಡಿದರೆ ಮಾತ್ರ ಒಂದು ಉತ್ತಮವಾದಂಥ ಗೃಹಿಣಿ ಅಂತ ನಾವು ಅನಿಸ್ಕೋಬೋದು. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಉದ್ದಿನ ಬೇಳೆಯ ಪೂರಿ, ಅಮ್ಮನ ಕೈ ರುಚಿಯಲ್ಲಿ ವೀಳ್ಯದೆಲೆ ಬಜ್ಜಿ, ಆರೋಗ್ಯಕರ ಅಡುಗೆಯಲ್ಲಿ ರಾಗಿ ಶಾವ್ಗೆ ಉಪ್ಪಿಟ್ಟು, ದಿಢೀರ್ ಅಡುಗೆಯಲ್ಲಿ ಕಾರ್ನ್ ಬೈಟ್, ಕಲಿಯೋಣ ಅಡುಗೆಯಲ್ಲಿ ಸಬ್ಬಕ್ಕಿ ದೋಸೆ. ವೀಕ್ಷಕರೇ, ಮೊದಲಿಗೆ ನಾನು ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಉದ್ದಿನ ಬೇಳೆಯ ಪೂರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಏನ್ರಿ ಮತ್ತೆ ಅದೇ ಪೂರಿನಾ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ನಾನೀಗ ನಿಮಗೆ ಸ್ಪೆಷಲ್ ಉದ್ದಿನ ಬೇಳೆಯ ಪೂರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಿಮಗೆ ಉದ್ದಿನ ಬೇಳೆಯಿಂದ ಉದ್ದಿನ ವಡ ಮಾಡೋದನ್ನ ಗೊತ್ತಿರತ್ತೆ, ಆದರೆ ಸ್ಪೆಷಲ್ ಆಗಿ ಉದ್ದಿನ ಬೇಳೆಯ ಪೂರಿ ಮಾಡಿರ್ತೀರಾ? ಇಲ್ಲ ಅಲ್ಲ. ಈ ಸೀಸನ್ಗಂತೂ ತಕ್ಕನಾದಂಥ ಅಡುಗೆ ಇದು. ಏನಕ್ಕಂದ್ರೆ ಕೆಲವ್ರ ಮನೆಯಲ್ಲಿ ಬೆಳಗ್ಗೆ ಏನಾದರೂ ರುಚಿಯಾದಂಥ ಅಡುಗೆ ಇಲ್ಲ ಟಿಫಿನ್ ಮಾಡಿಬಿಟ್ರೆ ಸಾಕು, ಇಡೀ ದಿನ ಅದೇ ಮಾಡ್ತಾ ಇರ್ತಾರೆ. ದೋಸೆ ಮಾಡಿದರೆ ಇಡೀ ದಿನ ದೋಸೆ, ಇನ್ನು ಪೂರಿ ಅಂತೂ ಎಲ್ಲರಿಗೂ ಇಷ್ಟವಾದಂಥ ಅಡುಗೆ. ಪೂರಿ ಮಾಡಿದರೆ ಇಡೀ ದಿನ ಪೂರಿ ಮಾಡ್ತಾರೆ. ಸೊ ಇಂಥದ್ರಲ್ಲಿ ನಾವು ಉದ್ದಿನ ಬೇಳೆಯಿಂದ ಪೂರಿ ಮಾಡಿದರೆ ಹೇಗಿರುತ್ತೆ? ಒಳ್ಳೆ ಐಡಿಯಾ ಅಲ್ವಾ? ಅದಕ್ಕೆ ನಾನಿವತ್ತು ಸೀಸನ್ ಕುಕಿಂಗ್ನಲ್ಲಿ ಈ ಅಡುಗೆ ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಸ್ಪೆಷಲ್ ಉದ್ದಿನ ಬೇಳೆ ಪೂರಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಎಣ್ಣೆ, ಸೋಡಾ, ಗರಂ ಮಸಾಲ, ಉದ್ದಿನಬೇಳೆ, ಖಾರದ ಪುಡಿ, ಉಪ್ಪು. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಉದ್ದಿನ ಬೇಳೆಯ ಪೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಲ್ವಾ. ಮೊದಲಿಗೆ ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ಮೊದಲಿಗೆ ಒಂದು ಬಟ್ಲದಲ್ಲಿ ಅಕ್ಕಿ ಹಿಟ್ಟು ಹಾಕಬೇಕು. ಇಷ್ಟು ಹಾಕಿದ್ದೀನಿ. ಹಾಗೆ ಗೋಧಿ ಹಿಟ್ಟು ಕೂಡ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎರಡು ಸರಿ ಪ್ರಮಾಣದಲ್ಲಿ ಹಾಕಬೇಕು. ಖಾರದ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲೆ 1 ಸ್ಪೂನಷ್ಟು, ಉಪ್ಪು ಕೂಡ ರುಚಿಗೆ ತಕ್ಕಷ್ಟು, ಅದು ಕೂಡ 1 ಸ್ಪೂನಷ್ಟಲ್ಲ. ಸೋಡಾ, ಅಡುಗೆ ಸೋಡಾ 1/4 ಸ್ಪೂನಷ್ಟಿದ್ರೆ ಸಾಕಾಗತ್ತೆ. ಈಗ ಉದ್ದಿನ ಬೇಳೆ ಇದೆ, ನಾನು ಉದ್ದಿನ ಬೇಳೆ ಹಾಕಿ ಕಲಿಸ್ತೀನಿ ಅಂತ ತಿಳ್ಕೊಂಡ್ರಾ? ಖಂಡಿತವಾಗ್ಲೂ ಅಲ್ಲ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ನೆನೆಸಿ ತೊಗೊಂಡಿರ್ತದೆ, ಅಂದರೆ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೊಂಡಿರೋಂಥ ಉದ್ದಿನಬೇಳೆ. ಮಿಕ್ಸಿಗೆ ಹಾಕೋದು ಏನೂ ಬೇಡ. ಈಗ ಈ ಹಿಟ್ಟಿಗೆಲ್ಲ ಎಲ್ಲ ಪದಾರ್ಥ ಹಾಕಿದ್ದೀರಲ್ಲ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಇಲ್ಲ ಅಂದರೆ ಹಾಗೆ ನೀರು ಹಾಕಿ ಕಲಿಸ್ಬೋದು. ಕೆಲವ್ರ ಮನೆಯಲ್ಲಿ ಪೂರಿ ಹಿಟ್ಟಿಗೆ ಎಣ್ಣೆ ಹಾಕ್ತಾರೆ, ಹಿಟ್ಟು ಸ್ಮೂತ್ ಆಗಿರುತ್ತೆ ಅಂತ, ಚೆನ್ನಾಗಿರುತ್ತೆ. ಈಗ ಹಿಟ್ಟು ಕಲಸಿಟ್ಟಿದ್ದಾಗಿದೆ, ಇದನ್ನ ಲಟ್ಟಿಸ್ಬೇಕು. ಈಗ ಇಷ್ಟೊತ್ತಾಯ್ತು, ರೆಡಿ ಆಗಿದೆ ಎಲ್ಲ. ಬಟ್ ಉದ್ದಿನಬೇಳೆ ಏನು ಮಾಡ್ತಾಳೆ ಸನ ಅಂತ ನೋಡ್ತಾ ಇದ್ದಾರಲ್ವಾ? ಅಡುಗೆ ಪೂರ್ತಿ ಆಗೋವರೆಗೂ ನಿಮ್ಗೆ ಗೊತ್ತಾಗಲ್ಲ. ಈಗ ಗೊತ್ತಾಗುತ್ತೆ. ನಾನು ಉದ್ದಿನಬೇಳೆ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಹಿಟ್ಟು ತೊಗೋಬೇಕು. ಅರೆ, ಪೂರಿ ಅಂತ ಹೇಳಿಬಿಟ್ಟು ಚಪಾತಿಗೆ ಬೇಕಾಗೋಷ್ಟು ಹಿಟ್ಟು ತೊಗೊಂಡಿದೆಯಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಏನಕ್ಕಂತ ನಿಮ್ಗೆ ಈಗಲೇ ಗೊತ್ತಾಗುತ್ತೆ.
ಈ ಥರ ಒಣ ಹಿಟ್ಟಲ್ಲಿ ಅದ್ಬೇಕು. ಗೊತ್ತಲ್ವಾ ಪೂರಿ ಲಟ್ಸೋದು? ಸ್ವಲ್ಪ ದಪ್ಪನೇ ಇರಲಿ ನೋಡಿ, ಇಷ್ಟು ಸಾಕು. ಈಗ ಉದ್ದಿನ ಬೇಳೆ ಕೆಲಸ ಬಂತು. ಉದ್ದಿನ ಬೇಳೆ ಆದಮೇಲೆ ಈ ಥರ ಲಟ್ಸಿ ಮತ್ತೊಂದು ಸಾರಿ, ಅಂದರೆ ಕಣ್ಕ ಎಲ್ಲ ಹಿಡ್ಕೊಳ್ಳುತ್ತೆ ಉದ್ದಿನ ಬೇಳೆನ. ಗೊತ್ತಾಯ್ತಲ್ವಾ ಹಿಟ್ಟನ್ನ ಜಾಸ್ತಿ ತಗೊಂಡಿದ್ದೆ ಅಂತ? ಇದನ್ನ ಮತ್ತೆ ಉಲ್ಟಾ ಹಾಕ್ಬಿಟ್ಟು ಇನ್ನೊಂದು ಸ್ಪೂನ್ ಉದ್ದಿನ ಬೇಳೆನ ಹಾಕಬೇಕು. ನಿಮಗೆ ಇನ್ನೂ ಒಂಚೂರು ಉದ್ದಿನ ಬೇಳೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಈ ಪೂರಿ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ, ಉಬ್ಬುತ್ತೆ ನೋಡಿ. ಅದಕ್ಕೆ ಈಗ ಎಣ್ಣೆಯಲ್ಲಿ ಹಾಕೋಣ. ಬಿಸಿ ಬಿಸಿಯಾಗಿ ಸ್ಪೆಷಲ್ ಉದ್ದಿನ ಬೇಳೆ ಪೂರಿ ರೆಡಿ ಆಗ್ತಾ ಇದೆನು, ರೆಡಿ ಆಗಿದೆ. ಇದ್ರ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿ ಕಾಯ್ತಾ ಇದೆ. ನೋಡಿದ್ರಾ ವೀಕ್ಷಕರೇ, ಸ್ಪೆಷಲ್ ಆಗಿ ಸೀಸನ್ ಕುಕಿಂಗ್ ನಲ್ಲಿ ಉದ್ದಿನ ಬೇಳೆ ಪೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸ್ಪೆಷಲ್ ಉದ್ದಿನ ಬೇಳೆ ಪೂರಿ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಈ ಹಿಟ್ಟನ್ನು ಲಟ್ಟಿಸಿಕೊಂಡು 2 ಬದಿ ಉದ್ದಿನ ಬೇಳೆಯನ್ನು ಹಾಕಿ ಎಣ್ಣೆಯಲ್ಲಿ ಕರಿಯಬೇಕು. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಈಗ ಬಿಸಿ ಬಿಸಿಯಾದ ಸ್ಪೆಷಲ್ ಉದ್ದಿನ ಬೇಳೆ ಪೂರಿಯನ್ನು ಸವಿಯಲು ಕೊಡಿ.